ಸಿಂಗರ್ ಆಗಲ್ಲ, ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣ ಅವರು ಅವ್ರಿಗೋಸ್ಕರ ಜೀವನ ಕೊಡಕ್ಕೆ ಅಂತ ಇರುವಂತಹ ಕಾಳಿ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡು ತುಂಬಾ ಹೊಸದಾಗಿ ಎಲ್ಲೂ ನೋಡಿರಲ್ಲ. ಬಟ್ ಅದೆಲ್ಲ ಹೇಳಕ್ ಮಂದಿರಕ್ಕಂತೂ ಯಾವಾಗಲೂ ಹೋಗ್ತೀರಾ, ವಾರಕ್ಕೊಂದ್ಸಲಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೋರಂಜನೆ ಮನೆಯಲ್ಲಿ ಬಂದು ಕೂತಿದೆ. ಸಿನಿಮಾಕ್ಕೆ ಯಾಕೆ ಬರ್ತಾರೆ? ಠಾಣೆ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟ್. ಹಾಗೆ ಒಂದು ಠಾಣೆ ಅಂತಂದರೆ ಇಂಗ್ಲೀಷಲ್ಲಿ ಪೊಲೀಸ್ ಸ್ಟೇಷನು, ಕನ್ನಡದಲ್ಲಿ ಠಾಣೆ, ಆರಕ್ಷಕ ಠಾಣೆ ಅಂತೇಳಿ ಠಾಣೆ, ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡ್ವಿ. ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸರು ಏನೇನು ಬಳಸ್ತಾರೆ ಎಲ್ಲ ನಾವು ಮಾಡಿದ್ವಿ. ಒಂದು ಸಬ್ ಟೈಟ್ಲ್ ಬಂದು ಶ್ರೀರಾಮ್ಪುರ. ಈಗ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ, ಎಲ್ಲ ಕೇಸಸ್ಗಳು ಆ್ಯಕ್ಚುಲಿ ಬಂದೇ ಬರುತ್ತೆ. ಒಂದು ಸಣ್ಣ ಕಳ್ಳತನ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ. ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯನ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ. ಒಂದು 3-4 ಜನ ಕ್ಯಾರೆಕ್ಟ್ರು ಅಂತಂದರೆ ನಾಯಕರ ಕಾಳಿ ಆಗ್ಬೋದು, ಮತ್ತು ಹೀರೋಯಿನ್ನು ಶ್ರೀದೇವಿ ಪಾತ್ರ ಆಗಿರ್ಬೋದು. ಈ ಒಂದು 3-4 ಪಾತ್ರಗಳು ಸುಮಾರು 4-5 ಶೇಡನ್ನು ತಗೊಳುತ್ತೆ, 4-5 ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದಷ್ಟು ತೋರಿಸಿಲ್ಲ, ಈ ಥರದ್ದು ಬರ್ತಾ ಹೋಗುತ್ತೆ. ಹಾಗೆ ಹೇಳಿದಾಗೆ ಪಕ್ಕ ಎಂಟರ್ಟೈನ್ಮೆಂಟು, ಮಾಸ್ ಎಲಿಮೆಂಟ್ ಇದೆ, ಹಾಗೆ ಕಾಮಿಡಿನೂ ಸಹ ಇದೆ. ಪಿ ಡಿ ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ. ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ, ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ, ಮತ್ತು ಒಂದು ತಂದೆ ಮಗಳ ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ. ಟ್ರೈಲರ್ ನೋಡಿದ್ದೀರಾ, ಹಾಗೆ ಮಾಧ್ಯಮ ಮಿತ್ರರು ಇದೇ ಮೇ 30ನೇ ತಾರೀಕು ಚಿತ್ರ ಬಿಡುಗಡೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ಒಂದು ಇದಿದೆ, ಅಂದರೆ ಸಿನಿಮಾ ಜನ ಬರ್ತಾ ಇಲ್ಲ ಅಂತ. ಮಂದಿರಕ್ಕಂತೂ ಯಾವಾಗಲೂ ಹೋಗ್ತೀರಾ, ವಾರಕ್ಕೊಂದ್ಸಲಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೆಯಲ್ಲಿ ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ. ನನ್ನ ಜನ ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಅದು ಶ್ರೀರಾಮ್ಪುರದ ಒಂದು ಭಾಗ. ಅಂದರೆ ಒಂದು ಠಾಣೆ, ಅದಕ್ಕೆ ಲಿಮಿಟಲ್ಲಿ ಭವಾನಿ ನಗರನೂ ಬರುತ್ತೆ, ಶ್ರೀರಾಮ್ಪುರನೂ ಬರುತ್ತೆ. ಸೊ ಆ ಲಿಮಿಟ್ಸಲ್ಲಿ ನಡೆಯುವಂಥ ಘಟನೆ, ಅಲ್ಲಿ ಆಗೋ ಘಟನೆಗಳಿಗೆ, ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ, ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ, ಅವ್ರಿಗೋಸ್ಕರ ಜೀವನ ಕೊಡೋಕ್ಕೆ ಅಂತ ಇರುವಂತಹ ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ. ಇದರಲ್ಲಿ ಯಾಕೆ ನೋಡಬೇಕು ಅಂದರೆ ಯೂತ್ಗೆ ಬೇಕಾಗಿರುವಂಥ ಆ್ಯಕ್ಷನ್ ಇದೆ, ಮಾಸ್ ಇದೆ, ಮತ್ತು ಫ್ಯಾಮಿಲಿ ಡ್ರಾಮಾ ಇದೆ, ಮತ್ತು ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ. ಈಗ ಅಪ್ಪ ಮಕ್ಕಳು ಮತ್ತು ಅಣ್ಣ ತಂಗಿ ಈ ಥರ ಅವರ ಬಾಂಧವ್ಯದ ಒಂದು ರಿಲೇಷನ್ಶಿಪ್ ಇದೆ. ಸೊ ನಿಮಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಂತ, ಈಗ ಆಲ್ರೆಡಿ ಸೆನ್ಸಾರ್ ಕೂಡ ಆಗಿದೆ, US ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ. ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಯಾಕಂದರೆ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ, ಅಂದರೆ ಇನ್ಕ್ವೈರಿಗೆ ಲೈಕ್ ಒಂದು ಕೆಲವರು ಕಾನ್ಫಿಡೆನ್ಸಲ್ಲಿ ಬರ್ತಾರೆ, ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ. ಕೆಲವರು ಎಲ್ಲೋ ಒಂದು ಕಡೆ ಒಂದು ಅಳತೆ ಇಟ್ಕೊಂಡು ಬರ್ತಾರೆ, ಅವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆನ್ಸಲ್ಲಿ ಇದ್ರು, ನೀವು ಮಾಡ್ತೀರಾ ಅಂತ. ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ. ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ, ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣ ಅವರು ಹಾಡಿದ್ರು. ಆ್ಯಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಒಂದು ಆ್ಯಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ, ಆ್ಯಂಡ್ ಅವ್ರ ವಾಯ್ಸ್ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೋಣಿಸ್ದಂಗೆ ಕೇಳುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತಿದೆ ಕೂಡ. ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು, ಸಾಂಗ್ ಮಾಡಿದ್ರು, ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು. ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಟು ಮತ್ತು ಆ್ಯಂಡ್ ಗುಂಗಕ್ಕೆ ಶುರು ಮಾಡಿದ್ಲು. ಎಲ್ಲೋ ಒಂದು ಕಡೆ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು.
ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಮಾಸ್ ಜೊತೆಗೆ ಫ್ಯಾಮಿಲಿ, ಲವ್ ಎಲ್ಲವನ್ನೂ ಒಳಗೊಂಡಂಥ ಚಿತ್ರ. ನನಗೆ ಒಂದು ವಿಭಿನ್ನ ವಾಗಿತ್ತು ಒಂದು ನನ್ನ ಎಕ್ಸ್ಪೀರಿಯನ್ಸು. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನೀವೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಡ್ಜ್ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂಥ ಒಬ್ಬ ಕಾಳನಟ. ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಡ್ಜ್ ವಿಲನ್ ಕ್ಯಾರೆಕ್ಟರು. ಹಾಗಂತ ಮರ್ಡರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ. ಏಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ, ಎಲಿಮೆಂಟ್ಸ್ ಇದೆ. ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗುವಂಥ ಎಲಿಮೆಂಟ್ಸ್ ಏನಿಲ್ಲ. ಅದಕ್ಕೆ UA ಕೂಡ ಸಿಕ್ಕಿದೆ ಸರ್ಟಿಫಿಕೇಟು. ನನ್ನ ಪಾತ್ರ ತುಂಬ ಚೆನ್ನಾಗಿ ಭರತ್ ರಾಜ್ ಅವರು, ನನ್ನ ಪಾತ್ರ ಅಂತಲ್ಲ, ಈ ಸಿನಿಮಾ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾದ ಸ್ಪೇಸ್ ಇದೆ. ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮಗೆ ಡಬ್ಬಿಂಗಲ್ಲಿ ಅರ್ಥ ಆಯಿತು. ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್, ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂತಾರೆ. ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋಂಥ ಏನಿಲ್ಲ. ಹೆದ್ದಾರಿ ಮೂಲಕ ಹೋಗ್ಬೇಕು ಅಂತಿದ್ದಾಗ ನನಗೊಂದು ಹೆದ್ದಾರಿ ಕಲ್ಪಿಸ್ಕೊಟ್ಟವರು ಡೈರೆಕ್ಟರ್ ನಂದಕಿಶೋರ್ ಸರ್. ಅವ್ರ ಡ್ರಾಮಾ ಕಂಪ್ನಿ ನಾನು ಬೆಳೆದಿದ್ದು. ಸೊ ಮಾಲ್ತಿ ಅಂತೀನಿ ನಮ್ಮನ್ನು ಮನೆ ಮಕ್ಕಳ ಥರ ಬೆಳೆಸಿದ್ದು. ಸೊ ಇವತ್ತು ಅವ್ರ ಪಕ್ಕ ಕುತ್ಕೊಂಡು ನನಗೆ ತುಂಬ ಹೆಮ್ಮೆ. ಥ್ಯಾಂಕ್ ಯು ವೆರಿ ಮಚ್. ಈ ಟೀಮಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಈ ಸಿನಿಮಾದಿಂದ ನನಗೆ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಕ್ಕು. ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲ ಮಾತಾಡಿದ್ದೀವಿ. ಸೊ ಸಿನಿಮಾ ನೋಡಿದವ್ರು ಮಾತಾಡಬೇಕು. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಇಡೀ ಟೀಮ್ ಸ್ಕ್ರೀನಲ್ಲಿ ಕಾಣಿಸೋರಲ್ಲ, ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗ್ರೂಪ್ ಅವರು, ಅದೊಂದು ಸ್ಪೆಷಾಲಿಟಿ. ನಮಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ. ಎಲ್ಲ ನಮ್ಮ ಬಾಯ್ಸ್ ಅಂತ ನೋಡ್ಬೋದು. ಆಮೇಲೆ ಎರಡನೇದು ಎಲ್ಲ ಫಿಲಮ್ ಅವರು ಅದೇ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಯುನೀಕ್ ಆಗಿದೆ, ಹೊಸದಾಗಿದೆ, ಎಲ್ಲೂ ನೋಡಿರಲ್ಲ. ಬಟ್ ಅದೆಲ್ಲ ಹೇಳಕ್ಕೆ ಬರಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡೋದ್ರು ಡೈರೆಕ್ಟ್ರು. ನಾನು ಬಡು ಸೋಂಬೇರಿ, ನನಗೆ ಚೆನ್ನಾಗಿ ಗೊತ್ತಿರೋದು. ನಾನು ನಡೆಯಲ್ಲ, ಓಡಾಡಲ್ಲ, ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ. ಬನ್ನಿ ಸರ್ ಅಂದರು. ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದರು. ನಡೆದ್ವಿ, ಹೋದ್ವಿ. ಅದೆಲ್ಲೋ ಗಲ್ಲಿ ಒಂದು ಸಡನ್ನಾಗಿ ಒಂದು ಕತ್ಲೆ ಆಗೋಯ್ತು. ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ನಾಗಿ ಕತ್ಲೆಗಿರ್ಲಿ. ಹಂಗೆ ಹೋದ್ವಿ. ಅದು ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು. ಒಳಗಡೆ ನೋಡಿದ್ರೆ ಒಂದು ಇಷ್ಟು ದೊಡ್ಡ ಹಾಲು, ಒಂದು 8-9 ಕೇರಮ್ ಟೇಬಲಲ್ಲಿ ಕೇರಮ್ ಆಗ್ತಿದ್ದಾರೆ. ನಾನು ಒಂದು ಸೆಕೆಂಡ್ ಅನ್ಕೊಂಡೆ ಇವರೇನೋ ಸೆಟ್ ಆಗ್ತಿದಾರ ಅಂತ. ಬಟ್ ಬೈಕೇ ಬರ್ದಿರೋ ಜಾಗದಲ್ಲಿ ಸೆಟ್ ಹೆಂಗೆ ಆಗ್ತಿದೆ. ಆಮೇಲೆ ಗೊತ್ತಾಯ್ತು ಅದು ಆ್ಯಕ್ಚುಯಲ್ ಅಡ್ಡ, ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು. ಇವರೆಲ್ಲ ಮೂಲೆಯಲ್ಲಿ ಕೂತಿದ್ದಾರೆ, ರೆಡಿ ಅಂತ ಕೇಳಿಸ್ತಷ್ಟೆ. ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗಿಲ್ಲ, ಹಂಗಿತ್ತು ಆ ಜಾಗ. ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದ್ಮೇಲೆ ಒಂಥರ ಅಷ್ಟು ಆ ಥರ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ರೆ. ಐ ಥಿಂಕ್ 2 ಸೆಟ್ ಬಿಟ್ಟರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸು. ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು. ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಅದಕ್ಕೂ ನೋಡಬೇಕು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್, ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾನ್ಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾರೆ. ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು. ಅಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಂಪೋಸಿಷನ್ಸ್. ಥ್ಯಾಂಕ್ ಯು. ಐ ಥಿಂಕ್ ಅದೇ ಹೇಳಿದೆ ನಾನು. ಗೂಗಲ್, ನನ್ನ ಹೆಸರು ಗೂಗಲ್ ಸರ್. ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲ್. ನನ್ನ ಮಚ್ಚ ಹೀರೋ ಪ್ರವೀಣ. ಅವನಿಗೆ ನನ್ನದು ಅಭ್ಯಾಸ ಏನಪ್ಪ ಅಂದರೆ, ನನ್ನ ಪ್ರತಿ ಮಾತಲ್ಲೂ ರಾಜ್ಕುಮಾರ್ ಫಿಲಮ್ದು ಒಂದು ಟೈಟ್ಲ್ ಹೇಳ್ತಾ ಇರ್ತೀನಿ. ಬಾರಪ್ಪ ಏನೋ ಬಾರಪ್ಪ ಬಂಗಾರದ ಮನುಷ್ಯ, ಇದನ್ನ ತಗೊಂಡು ಹೋಗ್ಬಿಟ್ಟು ಆ ದೇವತಾ ಮನುಷ್ಯನ ಮನೆಗೆ ಕೊಟ್ಬಾ, ಆ ಥರ ಇಡ್ಲಿ ಕೊಡವ. ಅಂದರೆ ಹೀರೋ ಪೂರ್ವಾಶ್ರಮದಲ್ಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಬರುವಂಥ ಕ್ಯಾರೆಕ್ಟರ್. ಸೊ ಠಾಣೆ ಬಗ್ಗೆ ಹೇಳೋದಾದರೆ ನನಗಿದು ಅಕಸ್ಮಾತ್ ಆಗಿ ಸಿಕ್ಕಿದ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬಾ ಟೀಮ್ ತುಂಬ ಚೆನ್ನಾಗಿತ್ತು. ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದರೂ ಕೂಡ ಸಿನಿಮಾ ಕ್ಯಾಮ್ರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್. ತುಂಬ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು. ಎಲ್ಲ ಕಲಾವಿದರು ಆಲ್ಮೋಸ್ಟ್ ರಂಗಭೂಮಿ ಕಲಾವಿದರು ಅನ್ನೋದು ಒಂದು ಅಪ್ರಿಸಿಯೇಷನ್ ಆ್ಯಕ್ಚುಲಿ.
ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಯಾರೂ ಹೊಸಬರು ಅಥವಾ ಆ ಥರ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರಿಗೂ ರಂಗಭೂಮಿಯ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದರು ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಠಾಣೆ ಅನ್ನುವಂಥ ಹೆಸರು ಕೇಳಿ ಭಾಳ ನನಗೊಂದು ಉದ್ವೇಗದಕ್ಕಿಂತಲೂ ಹೆಚ್ಚು ನನಗಳ ಮೇಲೆ ಆಸೆ ಉಂಟಾಯಿತು. ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತಿದೆ. ಶ್ರೀರಾಮ್ಪುರ ಅಂದರೆ ಮೊದಲು ಈ ದೊಡ್ಡ ಅಡ್ಡ, ಅಂದರೆ ಎಲ್ಲದರಲ್ಲೂ ಸಹ ಅದರ ಭಾಳ ಮುಖ್ಯವಾದಂಥದ್ದು ಶ್ರೀರಾಮ್ಪುರ ಅನ್ನುವಂಥದ್ದು. ಆ ಶ್ರೀರಾಮ್ಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ, ಆ ಠಾಣೆಯನ್ನು ಏನು ಲೆಟರ್ಸಲ್ಲಿ ಬರೆದಲ್ಲ ಭಾಳ ಚೆನ್ನಾಗಿದೆ. ಒಂದು ಗನ್ನಿದೆ, ಕೆಳಗಡೆ ಚಕ್ರ ಇದೆ, ಮುಂದೆ ಹಾಗೇನೆ ಲೆಟರ್ಸಲ್ಲಿ ಅದು ಮಾಡಿದ್ದಾರೆ, ಬಹಳ ವಿಶೇಷವಾದಂಥದ್ದು. ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದಂದರೆ ಕಳೆದ 35 ವರ್ಷದ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನು ಮಗನಿಗಾಗಿ ಇಟ್ಟಿದಾರಲ್ಲ, ಅದು ತಾಯಿಯ ಪ್ರೀತಿ ಯಾವತ್ತೂ ಶಾಶ್ವತ ಅನ್ನಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ. ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ. ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಯಾಕೆ ಅಂದರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು, ಇದೇನು ಸಿನಿಮಾ ರೀ, ಇದೆಲ್ಲ ಹೊಲಸು ಭಾಷೆ ಇದೆ, ಇದೆಲ್ಲ ಹೊಲಸು ಮಾತಿದ್ದಾವೆ, ಇದೆಂಥ ಸಿನಿಮಾ ತೆಗ್ದ ಅಂತ ಆ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ. ಬೈದ್ರೆ ಬೈರಿಲಿ ಬಿಡಲಿ, ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ. ಅವ್ರ ಪರ್ಸ್ನಾಲಿಟಿನೂ ಹಾಗೆ ಇತ್ತು, ಸೊ ಅವ್ರ ಭಾಷೆನೂ ಹಾಗೆ ಇತ್ತು. ಏನು ಮಾಡೋಕ್ಕಾಗುತ್ತೆ, ಬೈದ್ರೆ ಬೈಲಿ ಬಿಡಿ, ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದರು. ಅನುಭವ ಪಿಕ್ಚರು ಅವರು ದುಡ್ಡು ಎಣಿಸ್ಲಾರ್ದಷ್ಟು ಗಳಿಸಿದ್ರು, ಹೆಸರು ಅಷ್ಟೇ ದೊಡ್ಡದು ಮಾಡಿದ್ರು. ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರಬೇಕು, ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು. ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ, ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏನೋ ನಾವು ಹೀರೋ ಆಗಿದ್ದಂತ ಕೂತಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ. ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲ್ಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ. ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ, ಮುಂದೆ ಹೋಗೋ ಒಂದು ಚೈತನ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾಕ್ಕೆ ಯಾಕೆ ಬರಲ್ಲ ಥಿಯೇಟ್ರ್ ಜನ ಅಂತ ಹೇಳ್ತಾರಲ್ಲ, ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ, ಮತ್ತು ಸಿನಿಮಾಕ್ಕೆ ಯಾಕ್ರಿ ಬರ್ತಾರೆ? ಒಂದು ಟಿ ವಿ ಹಿಂಗೆ ನೋಡಿದ್ರೆ ಸಾಕು, ಮೊಬೈಲಲ್ಲಿ ಎಲ್ಲ ಹುಡುಗರು ಆ ಸಿನಿಮಾ ಬಂದೈತೆ ನಾವು ನೋಡೇವಿ, ಈ ಹಾಡು ಬಂದೈತೆ ನಾವು ನೋಡೇವಿ ಅಂತಾರೆ. ಹಂಗೆ ಅನ್ನುವಾಗ ಥಿಯೇಟ್ರಿಗೆ ಹೆಂಗೆ ಹೋಗ್ತಾರೆ? ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಕ್ಕೆ ತರೋದನ್ನ ಬಿಡಿಸ್ಬೇಕು. ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ. ಆ ಪ್ರಯತ್ನ ಮಾಡಬೇಕು. ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ, ಇದು ಮಿನಿಸ್ಟ್ರುಗಳೇ ಮಾಡಬೇಕು. ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನು ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದರು ಇವತ್ತು ಉಳಿತಾರೆ, ಇಲ್ಲಾಂದರೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನದಲ್ಲಿ ಕಲಾದೇವಿ ನಮಗೆಲ್ಲ ಒಲಿಯಲಿ. ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ, ಸೊ ನಮ್ಮನ್ನು ರಕ್ಷಿಸಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೇದಾಗ್ಲಮ್ಮ. ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು.